17 ವರ್ಷಗಳ ಬಳಿಕ 18ನೇ ವರ್ಷಕ್ಕೆ ಆರ್‌ಸಿಬಿ ಕಪ್ ಗೆಲ್ತು ಅನ್ನುವಂತಹ ಖುಷಿ ಅಷ್ಟು ದೊಡ್ಡ ಮಟ್ಟದಲ್ಲಿ ನೋಡೋದಕ್ಕೆ ಸಿಗ್ತಾ ಇತ್ತು. ಬಟ್ ಅದೇ ವಿಜಯೋತ್ಸವದಲ್ಲಿ 11 ಜನ ಪ್ರಾಣ ಕಳ್ಕೊಂಡ್ರು. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಆಗಿರುವ 11 ಜನರ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರೇ ನೇರ ಕಾರಣ. ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ವರದಿ ಸಲ್ಲಿಕೆಯಾಗಿದೆ. 5 ಪೊಲೀಸ್ ಅಧಿಕಾರಿಗಳನ್ನ ಸರ್ಕಾರ ಅಮಾನತು ಮಾಡಿತ್ತು. ಅಲ್ಲಿ ಪೊಲೀಸರ ವೈಫಲ್ಯ ಹೇಗಾಯಿತು ಅನ್ನುವಂಥ ಕಾರಣಗಳನ್ನ ಕೇಂದ್ರಕ್ಕೆ ನೀಡಿದೆ. ಪೊಲೀಸರಿಂದ ಭದ್ರತಾ ವೈಫಲ್ಯವೇ ಘಟನೆಗೆ ಕಾರಣ, ಪೊಲೀಸರ ಸಂವಹನ ಕೊರತೆ ಕಾರಣ ಅಂತ ರಾಜ್ಯ ಸರ್ಕಾರ ಉಲ್ಲೇಖ ಮಾಡಿದೆಯಂತೆ. ಕೇಂದ್ರಕ್ಕೆ ಸಲ್ಲಿಕೆಯಾಗಿರುವ ವರದಿಯಲ್ಲಿ ಪೊಲೀಸರ ವೈಫಲ್ಯ ಅನ್ನುವಂತಹ ವಿಚಾರವನ್ನೇ ರಾಜ್ಯ ಸರ್ಕಾರ ಉಲ್ಲೇಖ ಮಾಡಿದೆ. ಅಲ್ಲಿಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಉಂಟಾಯ್ತಲ್ಲ, ಅದಕ್ಕೆ ನೇರವಾಗಿ ಪೊಲೀಸರೇ ಕಾರಣ, ಪೊಲೀಸರ ವೈಫಲ್ಯವೇ ಕಾರಣ. ಸರಿಯಾಗಿ ಕಮ್ಯುನಿಕೇಶನ್ ಆಗಿಲ್ಲ, ಇವರ ಕಮ್ಯುನಿಕೇಶನ್ ಕೊರತೆಯಿಂದಲೇ ಭದ್ರತಾ ವೈಫಲ್ಯ ಆಗಿರೋದು. ಅದೇ ಕಾರಣಕ್ಕೆ 5 ಹಿರಿಯ ಪೊಲೀಸ್ ಅಧಿಕಾರಿಗಳ ವಿರುದ್ಧ ರಾಜ್ಯ ಸರ್ಕಾರ ಕ್ರಮ ಕೈಗೊಂಡಿದೆ ಅನ್ನುವಂತಹ ಪ್ರಮುಖ ಅಂಶಗಳನ್ನ ಇಟ್ಟು ವರದಿಯನ್ನ ಕೇಂದ್ರಕ್ಕೆ ಸಲ್ಲಿಕೆ ಮಾಡಿದೆ ರಾಜ್ಯ ಸರ್ಕಾರ ಅನ್ನೋದ್ರ ಡೀಟೇಲ್ಸ್. ಅಲ್ಲಿಗೆ ಈಗ ಸರ್ಕಾರದ ವೈಫಲ್ಯ ಅಂತಾನೂ ಇಲ್ಲ, KSIA ವೈಫಲ್ಯ ಅಂತೂ ಇಲ್ಲ, RCB DNA ಯಾರ ವೈಫಲ್ಯ ಅಲ್ಲ, ಪ್ರಮುಖವಾಗಿ ಪೊಲೀಸರ ವೈಫಲ್ಯನೇ ಕಾರಣ ಅನ್ನುವಂತಹ ವಿಚಾರವನ್ನ ರಾಜ್ಯ ಸರ್ಕಾರ ಮತ್ತೊಮ್ಮೆ ಕೇಂದ್ರಕ್ಕೆ ಪ್ರಸ್ತಾವನೆ ಅಂದ್ರೆ ಆ ವರದಿಯನ್ನ ಸಲ್ಲಿಕೆ ಮಾಡಿರುವಂತಹ ವರದಿಯಲ್ಲೂ ಕೂಡ ಇದೇ ಅಂಶಗಳನ್ನ ಕೂಡ ಉಲ್ಲೇಖ ಮಾಡಿದೆ. ಪ್ರಮುಖವಾಗಿ ವರದಿಯಲ್ಲಿ ಏನಿದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಜನ ಸೇರುವ ಬಗ್ಗೆ ಅಂದಾಜು ಮಾಡೋದಕ್ಕೂ ಕೂಡ ಗುಪ್ತಚರ ಇಲಾಖೆ ಕೂಡ ವಿಫಲ ಆಗೋಯ್ತು. ಭದ್ರತಾ ವೈಫಲ್ಯದ ಹಿನ್ನೆಲೆ ಪೊಲೀಸ್ ಆಯುಕ್ತ ಸೇರಿ 5ರನ್ನ ಆಲ್ರೆಡಿ ರಾಜ್ಯ ಸರ್ಕಾರ ಸಸ್ಪೆಂಡ್ ಕೂಡ ಮಾಡಿದೆ. 11 ಜನರ ಬಲಿ ರಾಜ್ಯದ ಇತಿಹಾಸದಲ್ಲೇ ದೊಡ್ಡ ದುರಂತ ಆಯಿತು. ಅದಕ್ಕೆ ಪೊಲೀಸರ ಬೇಜವಾಬ್ದಾರಿತನ ಕಾರಣ ಆಗೋಯ್ತು. ಭದ್ರತಾ ವೈಫಲ್ಯ ಮತ್ತು ಕಮ್ಯುನಿಕೇಶನ್ ಕೊರತೆ ಈ ವಿಚಾರವನ್ನ ರಾಜ್ಯ ಸರ್ಕಾರ ಉಲ್ಲೇಖ ಮಾಡಿದೆ. ವಿಜಯೋತ್ಸವದ ಬಗ್ಗೆ ಮಾಹಿತಿ ಇದ್ರೂ ಕೂಡ ಪೊಲೀಸರು ನಿರ್ಲಕ್ಷ್ಯ ಮಾಡಿದ್ರು ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ.